ಕಾವೇರಿ ವಿಚಾರದಲ್ಲಿ ರಾಜ್ಯದ ಪರ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸ್ತಾ ಇರೋ ಕಾವೇರಿ ಕಾನೂನು ತಂಡ ರಾಜೀನಾಮೆಗೆ ಸಿದ್ಧವಾಗಿದೆ. ವಿಪಕ್ಷಗಳ ಸತತ ಟೀಕೆಯಿಂದ ತೀವ್ರ ಬೇಸತ್ತಿರುವ ವಕೀಲರ ತಂಡ ಈ ನಿರ್ಧಾರಕ್ಕೆ ಬಂದಿದೆ ಎನ್ನಲಾಗಿದೆ. ಇತ್ತೀಚೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸದನದಲ್ಲಿ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗಿದ್ದು ಅಗತ್ಯ ಬಿದ್ದರೆ ರಾಜ್ಯದ ಪರ ವಕೀಲರನ್ನ ಬದಲಾಯಿಸಿ ಎಂದಿದ್ರು. ಆದರೂ ಯಾವುದೇ ಕಾರಣಕ್ಕೂ ವಕೀಲರ ತಂಡವನ್ನ ಬದಲಿಸಲ್ಲ ಅಂತ ಸಿಎಂ ಹೇಳಿದ್ರು. ಆದರೆ ಕಾನೂನು ತಂಡದ ಎಲ್ಲ ಸದಸ್ಯರು ರಾಜೀನಾಮೆ ನೀಡಲು ಸಿದ್ಧರಿದ್ದೇವೆ ಅಂತ ತಂಡದ ಸದಸ್ಯ ಮೋಹನ್ ಕಾತರಕಿ ಸುವರ್ಣ ನ್ಯೂಸ್ಗೆ ತಿಳಿಸಿದ್ದಾರೆ. ಕಾವೇರಿ ನ್ಯಾಯಾಧೀಕರಣ ಆದೇಶದ ಅಧಿಸೂಚನೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಕಟವಾಗುವ ಸಾಧ್ಯತೆಗಳಿವೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಕಾವೇರಿ ಕಾನೂನು ತಂಡ ರಾಜೀನಾಮೆಗೆ ರೆಡಿಯಾಗಿ ನಿಂತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರಿಂದ. ಪ್ರಶಾಂತ್, ಈಗಾಗಲೇ ಅಧಿಸೂಚನೆ ಯಾವಾಗ ಹೊರಗೆ ಬೀಳುತ್ತೆ ಅಂತ ಜನ ಕಾತರದಿಂದ ಕಾಯ್ತಿದ್ದಾರೆ. ಒಂದು ಕಡೆ ಸಾಕಷ್ಟು ಭಯ ಮೂಡಿಸಿದೆ ಈ ಅಧಿಸೂಚನೆ ಹೊರಬಿದ್ರೆ ಏನೇನಾಗುತ್ತೆ ಅಂತ. ಇನ್ನೊಂದು ಕಡೆ ಕಾನೂನು ತಂಡ ರಾಜೀನಾಮೆಗೆ ಸಿದ್ಧವಾಗಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಏನ್ ಕಾರಣ ಅಂತೀರಾ? ನಿಶ್ಚಿತವಾಗಿ ಭಾವನಾ, ಕಳೆದ 6 ಸತತವಾಗಿ ಸಂಕಷ್ಟದ ಕಾರಣದಿಂದ ಕಾವೇರಿ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಪ್ರತಿ ತಿಂಗಳು ಎಷ್ಟು ನೀರು ಬಿಡಬೇಕು ಅಂತಕ್ಕಂಥದ್ದು ಸಾಕಷ್ಟು ವಿವಾದವನ್ನ ಸೃಷ್ಟಿಸಿರ್ತಕ್ಕಂತ ವಿಷಯ. ಈ ಹಿನ್ನೆಲೆಯಲ್ಲಿ ಕೆಲ ದಿನಗಳ ಹಿಂದೆ ಸದನದಲ್ಲಿ ವಿಪಕ್ಷಗಳ ನಾಯಕರು ಕಾವೇರಿ ವಿಚಾರಣೆ ನಡೆಸ್ತಕ್ಕಂಥ ಕಾವೇರಿ ಒಂದು ವಾದವನ್ನ ಮಂಡಿಸ್ತಕ್ಕಂಥ ಕರ್ನಾಟಕದ ವಕೀಲರ ತಂಡವನ್ನ ಬದಲಾಯಿಸಿ ಅಂತಕ್ಕಂಥ ಒಂದು ಹೇಳಿಕೆಗಳನ್ನ ಪದೇ ಪದೇ ನೀಡಿರ್ತಕ್ಕಂಥದ್ದು ವಕೀಲರ ತಂಡದಲ್ಲಿ ಒಂದು ಬೇಸರವನ್ನ ಮೂಡಿಸಿದೆ ಅಂತಕ್ಕಂಥದ್ದು. ಯಾಕಂದ್ರೆ 90ರಿಂದ ಸತತವಾಗಿ ಮಧ್ಯಂತರ ಅವಾರ್ಡ್ ಯಾವಾಗ ಬಂದಿತ್ತು ಕಾವೇರಿ, ಈ ಒಂದು ವಕೀಲರ ತಂಡ ಕರ್ನಾಟಕದ ಪರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇದೆ ಅಂತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಬಾರಿ ಈ ಒಂದು ಸತತ ಟೀಕೆಗಳ ಹಿನ್ನೆಲೆಯಲ್ಲಿ ವಕೀಲರ ತಂಡ ವಾಲಂಟಿಯರ್ ಆಗಿ ನಾವು ರಾಜೀನಾಮೆಯನ್ನ ನೀಡ್ಲಿಕ್ಕೆ ತಯಾರಿದ್ದೀವಿ, ನೀವು ಬೇಕಾದ್ರೆ ಹೊಸ ಒಂದು ತಂಡವನ್ನ ರಚಿಸಿ ಅಂತಕ್ಕಂಥ ಒಂದು ಮಾತನ್ನ ಮುಖ್ಯಮಂತ್ರಿಗಳಿಗೆ ತಿಳಿಸಿದೆ. ರಾಜೀನಾಮೆ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದೆ ಅಂತಕ್ಕಂಥದ್ದು. ಒಂದು ವೇಳೆ ಮುಖ್ಯಮಂತ್ರಿಗಳು ಬಯಸಿದಲ್ಲಿ ಹೊಸ ತಂಡವನ್ನ ರಚಿಸಬಹುದು ಅಂತಕ್ಕಂಥದ್ದು ಒಟ್ಟಾರೆ ಈ ರಾಜೀನಾಮೆಯ ಇಂಗಿತದ ಹಿಂದಿನ ಸ್ಪಷ್ಟವಾಗಿರ್ತಕ್ಕಂಥ ಅರ್ಥ ಅಂತಕ್ಕಂಥದ್ದು. ದೇಶದ ಪ್ರಖ್ಯಾತ ವಕೀಲ ಫಾಲಿ ನಾರಿಮನ್ ಮತ್ತು ಈ ಒಂದು ಜಲ ವಿವಾದದಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಮೋಹನ್ ಕಾತರ್ಕಿ, ಜವಳಿ ವಕೀಲರೆಲ್ಲ ಈ ಒಂದು ತಂಡದಲ್ಲಿದ್ದಾರೆ ಅಂತಕ್ಕಂಥದ್ದು. ಸತತ ಟೀಕೆಗಳ ಹಿನ್ನೆಲೆಯಲ್ಲಿ ಒಂದು ವಕೀಲರ ತಂಡ ಬೇಸತ್ತಿದೆ ಅಂತಕ್ಕಂಥದ್ದು. ಬಯಸಿದಲ್ಲಿ ನೀವು ಹೊಸ ತಂಡವನ್ನ ರಚಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನ ವಕೀಲರ ತಂಡ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ ಅವರಿಗೆ ಈ ಒಂದು ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದೆ ಅಂತಕ್ಕಂಥದ್ದು. ಆದ್ರೆ ಭಾವನಾ, ಸರ್ಕಾರಕ್ಕೂ ಕೂಡ ವಕೀಲರ ತಂಡವನ್ನ ಬದಲಿ ಮಾಡಬೇಕು ಅಂತಕ್ಕಂಥ ಒಂದು ಯಾವುದೇ ಒಂದು ಭಾವನೆ ಇಲ್ಲ ಅಂತಕ್ಕಂಥದ್ದು ಕೂಡ ಸರ್ಕಾರದ ಮೂಲಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಿಪಕ್ಷಗಳು ಈ ರೀತಿಯ ಟೀಕೆಗಳನ್ನ ಮಾಡ್ತಾ ಇರುವ ಭಾವನಾ, ಆದ್ರೆ ಸರ್ಕಾರ ಈ ಹಂತದಲ್ಲಿ ವಕೀಲರ ತಂಡವನ್ನ ಬದಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಸರ್ಕಾರದ ಮೂಲಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥ ಮಾತು. ಓಕೆ ಪ್ರಶಾಂತ್, ಧನ್ಯವಾದ ಮಾಹಿತಿಗಾಗಿ.